ಒಂದಾಗಿ ಸಮಾಜದ ಪ್ರಗತಿಗೆ ಶ್ರಮಿಸಬೇಕು. ವಚನಾನಂದ ಶ್ರೀಗಳು. ಸಶಕ್ತ ಹಾಗೂ ಸಂಘಟನಾ ಶಕ್ತಿ ಸಮಾಜಕ್ಕೆ ಅಗತ್ಯವಿದ್ದು, ಭಿನ್ನಾಭಿಪ್ರಾಯ ಮರೆತು ಸಮಾಜವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಎಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕು ಎಂದು ಹರಿಹರ ಪೀಠದ ಜಗದ್ಗುರು ವಚನಾನಂದ ಶ್ರೀಗಳು ಹೇಳಿದರು. ಶ್ರೀಗಳು ಕಳೆದ ಶುಕ್ರವಾರ ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ಶ್ರೀ ಜಗದ್ಗುರು ಫಕ್ಕೀರೇಶ್ವರ ಮಠದ ಸಮುದಾಯ ಭವನದಲ್ಲಿ ತಾಲೂಕು ಮಟ್ಟದ ಬೃಹತ್ ಕಿತ್ತೂರು ರಾಣಿ ಚೆನ್ನಮ್ಮ ವಿಜಯೋತ್ಸವ ಹಾಗೂ ಜಯಂತ್ಯೋತ್ಸವ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಪಂಚಮಸಾಲಿ ಸಮಾಜ 2 ಪೀಠಗಳನ್ನು ಹೊಂದಿದ್ದು, 2 ಪೀಠಗಳಿಗೆ ಸಮಾಜದ ಸಹಕಾರವಿದೆ. ಎಲ್ಲರೂ ಒಗ್ಗೂಡಿ ಸಮಾಜದ ಪ್ರಗತಿಗೆ ಶ್ರಮಿಸಬೇಕು ಎಂದು ತಿಳಿಸಿದರು. ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಸಿ ಪಾಟೀಲ್ ಇವರು ಮಾತನಾಡಿ, ಸಮಾಜದ ಪ್ರಗತಿ ವಿಷಯಕ್ಕೆ ರಾಜಕೀಯ ಬೇಡ, ಎಲ್ಲರೂ ಸರಿ ಸಮಾನರಾಗಿ ದುಡಿಯೋಣ. ನಮ್ಮಲ್ಲಿ ಯಾವುದೇ ಭೇದ ಭಾವ ಬೇಡ. ಕೃಷಿಯನ್ನು ಅವಲಂಬಿಸಿರುವ ನಮ್ಮ ಸಮುದಾಯ ಶಿಕ್ಷಣಕ್ಕಾಗಿ ಹೆಚ್ಚು ಆದ್ಯತೆ ನೀಡಬೇಕು. ಯುವಕರು ಮುಖ್ಯವಾಗಿ ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜದ ಉನ್ನತಿಗೆ ಕಾರಣರಾಗಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಮೆರವಣಿಗೆಯ ನಂದಿ ಕೋಲು ಕುಣಿತ, ಸಮ್ಮಾಳ ಹಾಗೂ ಡೊಳ್ಳು ಬಡಿತ, ಪುರವಂತರು ಹಾಗೂ ಸುಮಂಗಲೆಯರ ಕುಂಭಮೇಳ ಸಹಿತ ಸಕಲ ವಾದ್ಯ ಮೇಳಗಳೊಂದಿಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಭಾವಚಿತ್ರ ಹೊತ್ತ ಮೆರವಣಿಗೆ ಶಿರಹಟ್ಟಿ ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಸಂಚರಿಸುವ ಮೂಲಕ ನೋಡುಗರ ಕಣ್ಮನ ಸೆಳೆಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಜಗದ್ಗುರು ಫಕ್ಕೀರ ಸಿದ್ದೇಶ್ವರ ಮಹಾಸ್ವಾಮಿಗಳು ವಹಿಸಿದ್ದರು. ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಘಟಕ 69 ಸಮಾಜಗಳ ರಾಜ್ಯಾಧ್ಯಕ್ಷ ಸೋಮನಗೌಡ ಮಾಲಿ ಪಾಟೀಲ್, FV ಮರಿಗೌಡ, ಸೋಮಣ್ಣ ಡಣಗಲ್, ಈರಣ್ಣ ಕರಿಬಿಷ್ಟಿ, ತಾಲೂಕು ಘಟಕದ ಅಧ್ಯಕ್ಷ ಬಸವರಾಜ್ ತುಳಿ, ಲಕ್ಷ್ಮೇಶ್ವರ ತಾಲೂಕು ಘಟಕದ ಅಧ್ಯಕ್ಷ ಮಂಜುನಾಥ್ ಮಾಗಡಿ, ವಿಶ್ವನಾಥ್ ಕಪ್ಪತ್ತನವರ್, ಶಿವಪ್ರಕಾಶ್ ಮಹಾಜನ ಶೆಟ್ಟರ್, CC ನೂರ್ ಶೆಟ್ಟರ್, ಸಂದೀಪ ಕಪ್ಪತ್ನವರ್, ಡಾಕ್ಟರ್ ಪ್ರಕಾಶ್ ವಸ್ಮನಿ, ಶರಣು ಪಾಟೀಲ, JR ಕುಲಕರ್ಣಿ, ಯಲ್ಲಪ್ಪ ಇಂಗಳಗಿ, ಅಶೋಕ್ ಪಲ್ಲೇದ್, ತಿಪ್ಪಣ್ಣ ಕೊಂಚಿಗೇರಿ, ಶರಣಪ್ಪ ಒಂಬಳ, ಮಹೇಶ್ ತಗ್ಗಿನಮನಿ, ಬಸವರಾಜ್ ಒಡವಿ, SB ಹೊಸೂರ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್. ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ಮಕ್ಕಳಿಗೆ ನಮ್ಮ ಯಾವ ಜಾತಿಗಳು ಯಾವ ಜಾತಿ ಕೊಟ್ಟರೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ನೋಡಿ, ಹಿಂದಿನ ಕಾಲ ಇತ್ತು ರಚನಾಂಶಗಳು ಆಮೇಲೆ ಕರೀತಿದ್ದ ಮಣಿ ಕರೆದಾಗ ಅಮಾಸ್ಯ ಇರ್ತಾರೆ. ನಮ್ಮ ತಾಯಿಯವರು ಅವರು ಗಣೇಶ ಅವರು ಪಾದ ಪೂಜೆ ಮಾಡಿ ಅವರು
ಮೊಬೈಲ್ ಬಳಸುವಂತ ಹಾಗೆ ಬಳಸ್ತೇವೆ. ಈ ಸಂಸ್ಕೃತಿಯಿಂದ ಹೊರಗೆ ಅಟ್ಲೀಸ್ಟ್ ನಮ್ಮ ತಂದೆ ತಾಯಿ ಇದ್ದಂಥ ಸಂಸ್ಕಾರ ಮನೆ ಕೇಳಬೇಕು.